ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಒಂದಷ್ಟು ಕಾಲ ಒಂದಷ್ಟು ಐಟಮ್ಸ್ ಅನ್ನ ಹೊಸದಾಗಿ ಹೊಲಿದಿದ್ದನ್ನ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ಅದಾದ್ಮೇಲೆ ಒಂದಷ್ಟು ವಿಡಿಯೋಸ್ಗಳು ಆದ್ಮೇಲೆ ಅದೆಲ್ಲವನ್ನು ಒಂದ್ಸಲ ನಿಮ್ಗೆ ಒಂದೇ ವಿಡಿಯೋದಲ್ಲಿ ಅದನ್ನ ತೋರಿಸ್ತೀನಿ. ಅಂದ್ರೆ ಒಂದು ಹೇಗೆ ಹೊಲಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಸೊ ಇವತ್ತು ಆ ರೀತಿಯಾದ ಒಂದು ಪ್ರೆಸೆಂಟೇಶನ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಹೆಚ್ಚು ತಡ ಮಾಡೋದು ಬೇಡ. ಇದುವರೆಗೂ ಹೊಸದಾಗಿ ಹೊಲಿದಂತಹ ಪೌಚ್ಗಳು, ಪರ್ಸ್ಗಳು ಮತ್ತೆ ಹ್ಯಾಂಡ್ ಬ್ಯಾಗ್ಸ್ಗಳು ಎಲ್ಲವನ್ನು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಇವಾಗ ನಾನು ತೋರಿಸುವಂತ ಅಷ್ಟು ಪ್ರಾಡಕ್ಟ್ಸ್ ನ ಟ್ಯುಟೋರಿಯಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಐಟಮ್ ಅನ್ನ, ಫಸ್ಟ್ ಪ್ರಾಡಕ್ಟ್ ಅನ್ನ ನಾನೇನ್ ತೋರಿಸ್ತೀನಿ ಅದರದ್ದು ಟ್ಯುಟೋರಿಯಲ್ ವಿಡಿಯೋ ಲಿಂಕ್ ಫಸ್ಟ್ ಅಲ್ಲಿ ಇರುತ್ತೆ. ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಏನಾದ್ರೂ ನಾನು ತೋರಿಸಿದ್ ನೋಡಿ ನಿಮ್ಗೂ ಸ್ಟಿಚ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅಲ್ಲಿ ಹೋಗಿ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದನ್ನ ಹೇಗೆ ಹೊಲಿಯೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಚಾರ್ಜಸ್ ಆಗೋದಿಲ್ಲ. ಹಾಗಾಗಿ ರೀಸೆಂಟ್ ಆಗಿ ಯಾರೋ ಕೇಳ್ತಾ ಇದ್ರು, ನಾವು ಲೈಕ್ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತಾ, ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಬರುತ್ತಾ ಅಂತ ಹೇಳಿ. ಆ ರೀತಿ ಏನೂ ಇಲ್ಲ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನಮ್ಗೆ ಮೋಟಿವೇಶನ್ ಅಂದ್ರೆ ಇನ್ನು ಹೆಚ್ಚೆಚ್ಚು ವಿಡಿಯೋಸ್ ಅನ್ನ ಮಾಡ್ಬೇಕು ಅಂತ ಅನಿಸ್ತಾ ಹೋಗುತ್ತೆ. ಹಾಗಾಗಿ ಅಷ್ಟೇನೆ ಕೇಳ್ತಾ ಇರೋದು. ಹಾಗಾದ್ರೆ ಬನ್ನಿ ಇವತ್ತು ಒಂದೊಂದೇ ಪ್ರಾಡಕ್ಟ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇದಿದೆ ನೋಡಿ, ಇದು ಒಂದು ಬ್ಯಾಂಗಲ್ ಆರ್ಗನೈಸರ್. ಸೊ ಇದು ಅಷ್ಟೇನೆ ಸಿಂಪಲ್ ಆಗಿರುವಂತ ಬ್ಲೌಸ್ ಪೀಸಿನಿಂದ ಮಾಡಬಹುದಾದಂಥದ್ದು. ವೆರಿ ಈಸಿ. 2 ಸರ್ಕಲ್ಸ್ ಅನ್ನ ಮೊದಲಿಗೆ ನಮ್ಮ ಬ್ಯಾಂಗಲ್ ಸೈಜ್ ಏನಿದೆ ಅದನ್ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಸರ್ಕಲ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದು. ಆಮೇಲೆ ಆ ಸರ್ಕಲಿನ ಸರ್ಕಂಫರೆನ್ಸ್ ಅಂದ್ರೆ ಫುಲ್ ಅಳತೆ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನ ಕಟ್ ಮಾಡ್ಕೊಂಡು ನಂತರ ಅದಕ್ಕೆ ಒಂದು ಜಿಪ್ ಹಾಕಿ ಸುತ್ತಲೂ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ಟ್ರಾವೆಲ್ ಮಾಡ್ಬೇಕಾದ್ರೆಲ್ಲ ಕ್ಯಾರಿ ಮಾಡೋದಕ್ಕೆ ವೆರಿ ನೈಸ್ ಅಂತಾನೆ ಹೇಳ್ತೀನಿ. ಸೊ ಇದು ಇವತ್ತಿನ ಮೊದಲನೇ ಪ್ರಾಡಕ್ಟ್. ನೆಕ್ಸ್ಟ್ ಈ ರೀತಿಯಾದ ಒಂದು ಪರ್ಸ್ ಅನ್ನ ಹೊಲಿದಿದ್ದೀನಿ. ನೀವು ನೋಡಬಹುದು ಇದಕ್ಕೆ ಒಂದು ಮ್ಯಾಗ್ನೆಟಿಕ್ ಬಟನ್ ಕೊಟ್ಟಿದ್ದೆ. ಹಾಗೆ ಇಲ್ಲಿ ಒಂದು ಓಪನಿಂಗ್ ಇದೆ. ಹಾಗೆ ಇಲ್ಲಿ 2 ಸಪರೇಟ್ ಆಗಿರುವಂತ ಪಾಕೆಟ್ಸ್ ಇದೆ. ಹಾಗೆ ಇದು ಒಂದು ಮೇನ್ ಪಾಕೆಟ್ ಇದೆ. ಸೊ ಈ ರೀತಿಯಾದ ಒಂದು ಹ್ಯಾಂಡ್ ಪರ್ಸ್. ಇದನ್ನ ಹಿಂಗೆ ತಗೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವತ್ತಿನ 3ನೇ ಪ್ರಾಡಕ್ಟ್ ಈ ರೀತಿಯಾದ ಒಂದು ಡೋರ್ ಮ್ಯಾಟ್ ಅನ್ನ ಹೊಲಿದಿರೋದು. ನೋಡಿ ಈ ತರದ್ದು. ಇದು ನೋಡಿ ಇಲ್ಲಿ ಬ್ಯಾಕ್ ಸೈಡು ಒಂದು ಹಳೆ ಪಿಲ್ಲೋ ಕವರ್ ಇತ್ತು, ಅದನ್ನೇ ರಿಯೂಸ್ ಮಾಡ್ಕೊಂಡು ಮಾಡಿರೋದು. ತುಂಬಾ ಈಸಿ ಇದೆ ಇದು. ನೀವು ಇದನ್ನ ಡೋರ್ ಮ್ಯಾಟ್ ಆಗಿ ಬಳಸದೇ ಇದ್ರೆ ಒಂದು ಟೇಬಲ್ ಮ್ಯಾಟ್ ಆಗಿನೋ ಅಥವಾ ಒಂದು ಯಾವ್ದಾದ್ರು ಹಳೆ ಟಿಪಾಯ್ ಎಲ್ಲ ಇದ್ರೆ ಅದರ ಲುಕ್ ಅನ್ನ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಒಂದು ಡೋರ್ ಮ್ಯಾಟ್. ನೆಕ್ಸ್ಟ್ ಇವತ್ತಿನ ಇನ್ನೊಂದು ಪ್ರಾಡಕ್ಟ್ ಈ ರೀತಿಯಾದ ಒಂದು ಕಾಯಿನ್ ಪೌಚ್. ನೋಡಿ ಎಷ್ಟು ಪುಟಾಣಿಯಾಗಿ ಇದೆ. ಜಸ್ಟ್ ಒಂದು ಸಿಂಗಲ್ ಜಿಪ್ ಅನ್ನ ಕೊಟ್ಟಿದ್ದೀನಿ. ಇದಕ್ಕೂ ಅಷ್ಟೇನೆ ತುಂಬಾ ಕಡಿಮೆ ಬಟ್ಟೆ ಸಾಕು. ನೋಡಿ ಈ ರೀತಿಯಾದ ಒಂದು ಕಾಯಿನ್ ಪೌಚ್. ನೆಕ್ಸ್ಟ್ ಈ ತರದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೊಲಿದಿದ್ದೀನಿ. ಇದು ಅಷ್ಟೇನೆ ಚೆನ್ನಾಗಿರುವಂತ ಒಂದು ಬ್ಲೌಸ್ ಪೀಸ್ ಇತ್ತು ನನ್ನ ಹತ್ರ. ಸೊ ಆ ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡಿಬಿಟ್ಟು ಈ ರೀತಿಯಾದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೊಲಿದಿದ್ದೀನಿ. ಇದು ಅಷ್ಟೇನೆ ಹೊಲಿಯೋದು ತುಂಬಾನೇ ಈಸಿ. ಈ ತರ ಒಂದು ಜಿಪ್ಪರ್ ಇದೆ. ಇದು ಜಿಪ್ಪರ್ ಇದೆ ಒಳಗಡೆ, ಮತ್ತೆ ಏನು ಕಂಪಾರ್ಟ್ಮೆಂಟ್ಸ್ ಇಲ್ಲ. ಸೊ ಈ ತರ ಒಂದೇ ಒಂದು ಮೇನ್ ಬಟ್ಟೆಯನ್ನ ರೆಡಿ ಮಾಡ್ಕೊಂಡು ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಂಡು ಆಮೇಲೆ ಅದರ ಬಾಟಮ್ ಅನ್ನ ಮತ್ತೆ ಇಲ್ಲಿ ಜಿಪ್ ಹಾಕುವಲ್ಲಿ ಕಟ್ ಮಾಡಿದ್ರೆ ಆಯ್ತು. ಈಸಿ, ತುಂಬಾನೇ ಈಸಿ. ನೆಕ್ಸ್ಟ್ ಈ ತರದ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ಹೊಲಿದಿದ್ದೀನಿ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಇದನ್ನ ಬಹುಶಃ ನಾನೇ ಯೂಸ್ ಮಾಡ್ತೀನಿ. ಇದು ಅಷ್ಟೇನೆ ನಿಮ್ಗೆ ಯಾವುದೇ ಜಿಪ್ ಬೇಡ, ಸ್ಪಾಂಜ್ ಬೇಡ, ರೈಸ್ ಬ್ಯಾಗ್ ಬೇಡ, ಏನು ಬೇಕಾಗೋದಿಲ್ಲ. ಜಸ್ಟ್ ಕೇವಲ ಬಟ್ಟೆಯಿಂದ ಮಾತ್ರ ಹೊಲಿಬಹುದು. ನೋಡಿ ಇಲ್ಲಿ ಈ ರೀತಿಯಾಗಿ ಇದೆ. ಇದು 2 ರೀತಿಯಾದ ಬಟ್ಟೆ ಇದ್ರೆ ಆಯ್ತು ಅಷ್ಟೇನೆ. ಮತ್ತೆ ಇಲ್ಲಿ ಮೇಲ್ಗಡೆ ನಾನು ಪೈಪಿಂಗ್ ಕೊಟ್ಟು ಈ ರೀತಿ ಸಿಂಪಲ್ ಆಗಿ ಓಪನಿಂಗ್ ಇಟ್ಟಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಮ್ಯಾಗ್ನೆಟಿಕ್ ಬಟನ್ ಅಥವಾ ವೆಲ್ಕ್ರೋ ಅದನ್ನೆಲ್ಲ ಇಲ್ಲಿ ಅಟ್ಯಾಚ್ ಮಾಡಿ ಕ್ಲೋಶರ್ ಕೂಡ ಮಾಡ್ಕೊಳ್ಬಹುದು.
ನಾನು ಅದೆಲ್ಲ ಏನು ಇಲ್ದೇನೆ ಕೆಲವೊಬ್ರು ಹೇಳ್ತಾರೆ ಮ್ಯಾಗ್ನೆಟಿಕ್ ಬಟನ್ಸ್ ಇರಲ್ಲ ನಮ್ಮ ಹತ್ರ, ವೆಲ್ಕ್ರೋ ಇರಲ್ಲ, ಜಿಪ್ ಇರಲ್ಲ, ಹಾಗಾಗಿ ಆ ತರದ್ ಏನಾದ್ರೂ ತೋರಿಸಿ ಅಂತ ಕಮೆಂಟ್ಸ್ ಬರ್ತಿರತ್ತೆ. ಸೊ ಇದು ಒಂದು ಆ ರೀತಿಯಾದ ಒಂದು ಹ್ಯಾಂಡ್ ಬ್ಯಾಗ್ ನೋಡಿ. ಜಸ್ಟ್ ಬಟ್ಟೆ ಇದ್ರೆ ಸಾಕು ಇದಕ್ಕೆ. ಹಾಗೆ ಇದು ಒಂದು ಇದನ್ನ ಲಾಸ್ಟಿಗೆ ತೋರಿಸ್ಬೋದಿತ್ತು, ಇರ್ಲಿ ನನಗೆ ತಕ್ಷಣಕ್ಕೆ ಕೈಗೆ ಸಿಕ್ತು. ಇದು ಒಂದು ಮಂದಲಿಗೆ ಅಂತ ನಾವು ಹೇಳ್ತೀವಿ. ನಿಮ್ ಕಡೆ ಏನ್ ಹೇಳ್ತಾರೆ ಇದಕ್ಕೆ? ಈ ತರದ ಒಂದು ಕೂತ್ಕೊಳ್ಳೋಕೆ ಮಾಡುವಂತ ಮ್ಯಾಟ್ ಅನ್ನ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಈ ತರ ಇದೆ ಇದು. ಇದು ಒಂದು ಓಲ್ಡ್ ಸೀರೆಯನ್ನ ಬಳಸ್ಕೊಂಡು ಮಾಡಿದೀನಿ. ಹಿಂದ್ಗಡೆನೂ ಸೀರೆ ಇದೆ, ಮುಂದ್ಗಡೆನೂ ಸೀರೆ, ಅದೇ ಸೀರೆ ಇದೆ, ಹಾಫ್ ಆಗಿ ಬಂದಿದೆ ಇದು. ಮತ್ತೆ ಇಲ್ಲಿ ಇದಕ್ಕೆ ಸೆಂಟರ್ ಅಲ್ಲಿ ನಾನು ಒಂದು ಹಳೆ ಕ್ವಿಲ್ಟ್ ತರದ್ದು ಬೆಡ್ಶೀಟ್ ಇತ್ತು, ಆ ರೀತಿಯಾದ ಅದನ್ನ ಹಾಕಿದೀನಿ. ಅದು ಆಲ್ಮೋಸ್ಟ್ ನನಗೆ ಸ್ಪಾಂಜ್ ಎಫೆಕ್ಟ್ ಕೊಡ್ತಾ ಇದೆ. ಸ್ಪಾಂಜ್ ಹಾಕಿದ್ರೆ ಹೇಗಾಗತ್ತೆ ಅದೇ ತರ ಆಗಿದೆ. ಹಾಗೆ ಅದಕ್ಕೆ ಫೈನಲ್ ಆಗಿ ಇಲ್ಲಿ ಪೈಪಿಂಗ್ ಮಾಡೋದಕ್ಕೆ ಈ ತರದ ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ, ಅದು ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ. ಇದರ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ನೆಕ್ಸ್ಟ್ ಈ ತರದ ಒಂದು ಪೌಚ್ ಅನ್ನ ಮಾಡಿದೀನಿ ನೋಡಿ. ಇದು ಈ ತರ ಸಿಂಪಲ್ ಆಗಿರುವಂತ ಪೌಚ್, ಹೊಲಿಯೋದು ತುಂಬಾ ಈಸಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಈಸಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೆ ವಿಡಿಯೋಸ್ ಅನ್ನ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ. ಸೊ ಇದೇನಿಲ್ಲ, ಹಳೆ ಸೀರೆಯ ಈಗ ಜಸ್ಟ್ ನಾನೊಂದು ಮಂದಲಿಗೆ ಅಂತ ತೋರಿಸಿದ್ನಲ್ವಾ, ಅದ್ರ ಸೀರೆದೆ ಬಾರ್ಡರ್ ಅನ್ನ ಇಟ್ಕೊಂಡಿದ್ದೆ ನಾನು. ಸೊ ಆ ಬಾರ್ಡರ್ ಅನ್ನೇ ಒಂದು ಪ್ಯಾಂಟ್ ಬರುತ್ತಲ್ಲ, ಫಾರ್ಮಲ್ ಪ್ಯಾಂಟ್, ಸ್ವಲ್ಪ ಥಿಕ್ ಇರುವಂತದ್ದು, ಅದಕ್ಕೆ ನಾನು ಈ ರೀತಿಯಾಗಿ ಬಾರ್ಡರ್ಸ್ ಅನ್ನ ಸ್ಟ್ರೈಟ್ ಆಗಿ ಅಟ್ಯಾಚ್ ಮಾಡ್ತಾ ಹೋದೆ ಒಂದ್ರ ಪಕ್ಕ ಒಂದು. ಅದಾದ್ಮೇಲೆ ಈ ತರದ ಒಂದು ಪೌಚ್ ಅನ್ನ ರೆಡಿ ಮಾಡಿದೆ. ಸೊ ತುಂಬಾನೇ ಸಿಂಪಲ್ ಆಗಿದೆ. ನಿಮ್ಮ ಹತ್ರ ಕೂಡ ಹಳೆ ಸೀರೆಗಳು ಇದ್ದೇ ಇರುತ್ತೆ, ಎಲ್ರ ಮನೇಲೂ ಇರುತ್ತೆ. ಸೊ ಅದನ್ನ ಡಿಸ್ಕಾರ್ಡ್ ಮಾಡೋಕ್ಕಿಂತ ಮುಂಚೆ ಅದರ ಬಾರ್ಡರ್ಸ್ ಅನ್ನ ನೀವು ಇಟ್ಕೊಂಡ್ಬಿಟ್ರೆ ಈ ತರದ ಪ್ರಾಡಕ್ಟ್ಸ್ ಅನ್ನ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನು ಈ ತರದ ಒಂದು ಪ್ಯಾಚ್ ವರ್ಕ್ ಹ್ಯಾಂಡ್ ಬ್ಯಾಗ್ ಅನ್ನ ಮಾಡಿದೀನಿ. ಅಗೇನ್ ಇದು ಯಾವುದೇ ಸ್ಪಾಂಜ್ ಆಗಲಿ, ಜಿಪ್ ಆಗಲಿ, ಮ್ಯಾಗ್ನೆಟಿಕ್ ಬಟನ್, ವೆಲ್ಕ್ರೋ ಈ ತರದ್ ಏನೂ ಬೇಕಾಗೋದಿಲ್ಲ. ಸಿಂಪಲ್ ಆಗಿ ಮಾಡುವಂತ ಹ್ಯಾಂಡ್ ಬ್ಯಾಗ್ ಇದು. ಜಸ್ಟ್ ಈ ರೀತಿಯಾದ ಕಟ್ ಪೀಸಸ್ ಗಳನ್ನ ನೋಡಿ, ಇಲ್ಲಿ 9 ವೆರೈಟಿ ಕಟ್ ಪೀಸ್ ಇದೆ. ಎಲ್ಲವನ್ನು ಜಾಯಿನ್ ಮಾಡಿಬಿಟ್ಟು ಅದರ ಬೇಸ್ಗೆ ಒಂದು ಸಪರೇಟ್ ಬಟ್ಟೆಯನ್ನ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ರೆಡಿಮೇಡ್ ಹ್ಯಾಂಡಲ್ಸ್ ಅನ್ನ ಕೊಟ್ಟಿದ್ದೀನಿ. ರೆಡಿಮೇಡ್ ಹ್ಯಾಂಡಲ್ಸ್ ನನ್ನ ಹತ್ರ ಇತ್ತು, ನಿಮ್ಮ ಹತ್ರ ಇರ್ಲಿಲ್ಲ ಅಂತಂದ್ರೆ ಬಟ್ಟೆಯಿಂದ ಕೂಡ ಮಾಡ್ಕೊಳ್ಬಹುದು. ಇಲ್ಲದೆ ಇದ್ರೆ ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಕೂಡ ಇದೆ, ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ ನೋಡಿ. ಇದೊಂದು ಹ್ಯಾಂಡ್ ಬ್ಯಾಗ್, ಪ್ಯಾಚ್ ವರ್ಕ್ ಹ್ಯಾಂಡ್ ಬ್ಯಾಗ್ ಇದು. ನೆಕ್ಸ್ಟ್ ಈ ತರದ ಒಂದು ಪುಟಾಣಿ ಪೌಚ್ ಅನ್ನ ಹೊಲ್ದಿದ್ದೀನಿ. ರೀಸೆಂಟ್ ಆಗಿ ಮಗಳಿಗೆ ಚೆನ್ನೆಮಣೆ ಆಟ ಅಂತ ಹೇಳ್ತೀವಲ್ಲ, ಅಳಗುಳಿ ಮಣೆ ಆಟ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದಷ್ಟು ಕಾಯಿನ್ಸ್ ಕೊಟ್ಟಿದ್ದಾರೆ. ಸೊ ಕಾಯಿನ್ಸ್ ಅನ್ನ ಹಾಕೋದಕ್ಕೋಸ್ಕರ ಅವಳು ಈ ಪೌಚ್ ಅನ್ನ ಬಳಸ್ತಾ ಇದ್ದಾಳೆ. ಇದಕ್ಕೂ ಅಷ್ಟೇನೆ 2 ರೀತಿಯಾದ ಕಾಂಟ್ರಾಸ್ಟ್ ಇರುವಂತಹ ಬಟ್ಟೆಗಳನ್ನ ತಗೊಂಡು ಅದನ್ನ ಜಾಯಿಂಟ್ ಮಾಡಿ ಮಾಡುವಂತ ಪೌಚ್ ಇದು. ವೆರಿ ಈಸಿ. ಸೊ ನೆಕ್ಸ್ಟ್ ಇನ್ನು ಮುಗಿತಾ ಬಂತು, ಇನ್ನು ಕೆಲವು ಅಷ್ಟಿದೆ. ಇದ್ ನೋಡಿ, ಇದೇನು ಅಂತಂದ್ರೆ ನಮ್ಗೆ ಶಾಪಿಂಗ್ ಬ್ಯಾಗ್ಗಳು ಬರುತ್ತಲ್ವಾ, ಅಥವಾ ತಾಂಬೂಲ ಬ್ಯಾಗ್ ಅಂತ ಏನ್ ಹೇಳ್ತೀವಿ, ಅದನ್ನ ಬಳಸಿ ನಾನು ಒಂದು ಮೇನ್ ಫ್ಯಾಬ್ರಿಕ್ ಅನ್ನ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಮಾಡಿರೋದು ನೋಡಿ. ಇದೆ ಈ ತರ ಬಂದಿದೆ. ಇದಕ್ಕೆ ತುಂಬಾನೇ ಕೆಲಸ ಕಡಿಮೆ, ಬಟ್ ಫೈನಲ್ ಆಗಿ ಈ ತರದ ಬಟ್ಟೆಗಳನ್ನ ಇನ್ನೂ ಅಟ್ರಾಕ್ಟಿವ್ ಆಗಿರುವಂತ ಬಟ್ಟೆಗಳನ್ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫೈನಲ್ ಪ್ರಾಡಕ್ಟ್. ನೆಕ್ಸ್ಟ್ ಈ ತರದ ಒಂದು ಹ್ಯಾಂಡ್ ಬ್ಯಾಗು ನೋಡಿ, ಇದು ಈ ತರ ಇದೆ. ಇದಕ್ಕೆ ಇಲ್ಲಿ ಒಂದು ಕರ್ವ್ ಶೇಪ್ ಕೊಟ್ಟಿದ್ದೀನಿ. ಇದು ಅಷ್ಟೇನೆ ಸಿಂಗಲ್ ಪೀಸ್ ಬಟ್ಟೆಯಿಂದ ಮಾಡಬಹುದಾದಂತ ಬ್ಯಾಗು. ಸೊ ಇದು ಒಂದ್ ಸಿಂಗಲ್ ಪೀಸ್ ರೆಕ್ಟಾಂಗಲ್ ಪೀಸ್ ರೆಡಿ ಮಾಡ್ಕೊಂಡು ಕ್ವಿಲ್ಟ್ ಅನ್ನ, ನಂತರ ಇಲ್ಲಿ ಒಂದು ರೌಂಡ್ ಶೇಪ್ ಅನ್ನ ಕೊಟ್ಟು ಇಲ್ಲಿ ಬಾಟಮ್ಗೆ ಕಟ್ ಮಾಡಿಬಿಟ್ಟು ಮಾಡುವಂತದ್ದು. ತುಂಬಾನೇ ಈಸಿ ಇದೆ ನೋಡಿ ಈ ತರದ್ದು. ಇದನ್ನ ಮೇಕಪ್ ಪೌಚ್ ಆಗಿ ಕೂಡ ಬಳಸಬಹುದು, ಅಥವಾ ದೇವಸ್ಥಾನಗಳಿಗೆ ಹೋಗುವಾಗ ಭಜನೆ ಪುಸ್ತಕ ಇದನ್ನೆಲ್ಲ ಇಟ್ಕೊಂಡು ಹೋಗ್ತಾರಲ್ವಾ, ಅದೆಲ್ಲ ಆ ತರವಾಗಿ ಇಟ್ಕೊಳ್ಬಹುದು. ಮತ್ತೆ ಅವರವರ ನಿಮ್ಮ ನೆಸೆಸಿಟಿಗೆ ಅನುಸಾರವಾಗಿ ಯೂಸ್ ಮಾಡ್ಕೊಳ್ಬಹುದು ನೋಡಿ. ಈ ತರ ಇದೆ. ನೆಕ್ಸ್ಟ್ ಇದರ ಟ್ಯುಟೋರಿಯಲ್ ವಿಡಿಯೋ ಇವತ್ತು ತಾನೇ ನಾನು ಪೋಸ್ಟ್ ಮಾಡಿದ್ದೀನಿ. ಈ ತರದ ಒಂದು ಮೇಕಪ್ ಪೌಚ್ ಅನ್ನ ಹೊಲಿದಿದ್ದೀನಿ. ಇದರ ವಿಶೇಷತೆ ಏನು ಅಂತಂದ್ರೆ ನೋಡಿ, ಇದನ್ನ ಹೇಗೆ ಓಪನ್ ಮಾಡಿದ್ರೆ, ಇದನ್ನ ಓಪನ್ ಮಾಡಿದಾಗ ನೋಡಿ ಇಲ್ಲಿ ಇದು ಈ ಪೌಚ್ ಈ ತರ ನಿಂತ್ಕೊಳ್ಳುತ್ತೆ. ಸೊ ಇದಕ್ಕೆ ಇಲ್ಲೊಂದು ಪೌಚ್ ಇದೆ, ನೆಕ್ಸ್ಟ್ ಇಲ್ಲಿ ಒಂದು ಜಿಪ್ ಇದೆ, ಹಾಗೆ ಇಲ್ಲಿ ಕೆಳಗಡೆ ಕೂಡ ಒಂದು ಜಿಪ್ ಇದೆ. ಹಾಗಾಗಿ ನಮ್ಮ
ಮೇಕಪ್ ಐಟಮ್ಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂತ ಪೌಚ್ ಇದು. ನೋಡಿ, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಇರೋದ್ರಿಂದ ನಮ್ಗೆ ಯಾವ ವಸ್ತು ಎಲ್ಲಿದೆ ಅಂತ ಈಸಿಯಾಗಿ ಕಾಣಕ್ ಕೂಡ ಸಿಗತ್ತೆ. ನೋಡಿ, ಇಲ್ಲಿ ಆ ತರದ ಐಟಮ್ಸ್ ಎಲ್ಲ ಇಟ್ಕೊಂಡು ಮಧ್ಯದಲ್ಲಿ ಬೇಕಿದ್ರೆ ಈ ರೀತಿ ಪೌಚ್ ಇದೆ ಅಲ್ವಾ, ಇದರಲ್ಲಿ ಜ್ಯುವೆಲರಿ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ನಾನು ಹೊಲಿಯೋದಕ್ಕೆ ರೈಸ್ ಬ್ಯಾಗ್ ಅನ್ನ ಬಳಸಿದೀನಿ. ರೈಸ್ ಬ್ಯಾಗ್ ಬಳಸೋದ್ರಿಂದ ಸಾಕಷ್ಟು ಸ್ಟಿಫ್ನೆಸ್ ಕೂಡ ಸಿಗುತ್ತೆ ಕಂಪೇರ್ಡ್ ಟು ಸ್ಪಾಂಜ್ ಅಂತ ಹೇಳ್ತೀನಿ. ಹಾಗಾಗಿ ನೀವು ಕೂಡ ಇದನ್ನ ಹೊಲಿಯೋದಿದ್ರೆ ರೈಸ್ ಬ್ಯಾಗ್ ಬಳಸಿನೇ ಮಾಡಿ. ನೋಡಿ, ಇದು ಈ ತರ ಇದೆ. ಮತ್ತೆ ಈ ತರದ ಪ್ಲಾಸ್ಟಿಕ್ ಶೀಟ್ಗಳು ನಾವು ಆನ್ಲೈನ್ ಅಲ್ಲಿ ಏನಾದ್ರೂ ಆರ್ಡರ್ಸ್ ಅನ್ನ ಹಾಕಿದಾಗ, ಡೆಲಿವರಿ ಬಂದಾಗ ಈ ತರದ ಪ್ಲಾಸ್ಟಿಕ್ ಶೀಟ್ಸ್ ಗಳು ಬರುತ್ತೆ. ಕೆಲವೊಂದು ತುಂಬಾನೇ ತೆಳ್ಳಗಿರುತ್ತೆ, ಅದನ್ನ ಬಳಸಕ್ ಹೋಗ್ಬಾರ್ದು. ಸ್ವಲ್ಪ ಥಿಕ್ ಆಗಿರುತ್ತೆ, ಹೀಗೆ ಮಾಡಿದ್ರು ಕೂಡ ಹರಿಯೋದಿಲ್ಲ. ಅಂತ ಒಂದು ಪ್ಲಾಸ್ಟಿಕ್ ಶೀಟ್ಸ್ ಅನ್ನ ಇದಕ್ಕೆ ಬಳಸಿ ಮಾಡಬಹುದು. ಯಾಕಂದ್ರೆ ನಾವು ಜಿಪ್ ಎಲ್ಲ ಅಟ್ಯಾಚ್ ಮಾಡೋದ್ರಿಂದ ತುಂಬಾ ತೆಳ್ಳಗಿರೋ ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಹರಿದು ಹೋಗುತ್ತೆ. ಸೊ ಸ್ವಲ್ಪ ಥಿಕ್ ಆಗಿರುವಂತ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬಹುದು. ನೋಡಿ, ಹೀಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದೊಂದು ಪುಟಾಣಿ ಪೌಚ್ ವಿತ್ ಫ್ರಿಲ್ಸ್ ಇದೆ. ನೋಡಿ, ಇಲ್ಲಿ ಈ ತರ. ಸೊ ಇದೊಂದು ಚಿಕ್ಕ ಹ್ಯಾಂಡ್ ಪರ್ಸ್. ಇದು ಜಸ್ಟ್ ನಾನು ಒಂದು ಫಾರ್ಮಲ್ ಶರ್ಟ್ ಅನ್ನ ತರಿಸಿದಾಗ ಒಂದಷ್ಟು ಸ್ಪಾಂಜ್ ಬಂದಿತ್ತು. ಸೊ ಆ ಸ್ಪಾಂಜ್ ಅನ್ನ ಬಳಸ್ಬಿಟ್ಟು ಈ ತರದ ಒಂದು ಪೌಚ್ ಅನ್ನ ಮಾಡಿ ತೋರಿಸಿದ್ದೆ. ನೀವು ಅಷ್ಟೇನೆ ಫಾರ್ಮಲ್ ಶರ್ಟ್ಸ್ ಅಥವಾ ಕೆಲವೊಂದು ಸೀರೆಗಳನ್ನೆಲ್ಲ ತಗೊಂಡಾಗ ನಮ್ಗೆ ಸ್ಪಾಂಜ್ ಬರುತ್ತೆ ಅದರಲ್ಲಿ. ಅದನ್ನ ಹಾಗೆ ಇಟ್ಕೊಂಡು ನೀವು ಅದನ್ನ ರಿಯೂಸ್ ಮಾಡ್ಕೊಳ್ಬಹುದು. ಹಾಗೆ ಇವತ್ತಿನ ಕೊನೆಯ ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೇಳ್ತಾರಲ್ಲ, ಹಾಗೆ ಕೊನೆಯ ಪ್ರಾಡಕ್ಟ್ ಇದು. ಇದೊಂದು ಲಾಂಡ್ರಿ ಬ್ಯಾಗ್ ತರ ಹೇಳ್ಬೋದು, ಅಥವಾ ನನ್ನ ಮಗಳಂತೂ ಅವಳದು ಅಡಿಕೆ ಸಾಮಾನನ್ನ ಹಾಕೊಳ್ಳಕ್ಕೆ ಸ್ವಲ್ಪ ದಿನ ಬಳಸಿದ್ಲು. ಈಗ ನಾನು ನನ್ಗೆ ಹೊಲ್ದಾದ್ಮೇಲೆ ಉಳಿದಿರುವಂತ ಐಟಮ್ಸ್ ಅನ್ನೆಲ್ಲ ಹಾಕಿಡಕ್ಕೆ ಬಳಸ್ತಾ ಇದ್ದೀನಿ. ಈ ತರದ ಒಂದು ಲಾಂಡ್ರಿ ಬ್ಯಾಗ್ ಇದು. ಸೊ ಇದು ಅಷ್ಟೇನೆ ಒಂದು ರೈಸ್ ಬ್ಯಾಗ್ ಅನ್ನ ಬಳಸ್ಬಿಟ್ಟು ಮಾಡಿರೋದು. ಹಾಗೆ ಇದನ್ನ ಹೊಲಿಯೋದು ಅಷ್ಟೇ ತುಂಬಾನೇ ಸಿಂಪಲ್. ಒಂದು ಬೇಸ್ಗೆ ಅಂತ ಹೇಳಿ ಒಂದು ಸರ್ಕಲ್ ಅನ್ನ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ದೊಡ್ಡ ಸರ್ಕಲ್ ಬೇಕೋ ಅಷ್ಟು ದೊಡ್ಡ ಸರ್ಕಲ್ ಕಟ್ ಮಾಡ್ಕೊಳ್ಬಹುದು. ಸೊ ಆ ಸರ್ಕಲಿನ ಅಳತೆಯನ್ನ ಮೆಷರ್ ಮಾಡ್ಬಿಟ್ಟು ಅದೇ ಅಳತೆಯ ರೈಸ್ ಬ್ಯಾಗ್ ಅನ್ನ ತಗೊಳ್ಬೇಕು. ಆಮೇಲೆ ಅದನ್ನ ಕ್ವಿಲ್ಟ್ ಮಾಡ್ಬಿಟ್ಟು ಜಸ್ಟ್ ಸ್ಟಿಚ್ ಮಾಡಿದ್ರೆ ಆಯ್ತು. ಹ್ಯಾಂಡಲ್ಸ್ಗೆ ಈ ರೀತಿ ಮತ್ತೆ ಮೇಲಿಂದ ಸ್ಟಿಚ್ ಮಾಡ್ಕೊಳ್ಬೇಕು, ಅಷ್ಟೇನೆ. ವೆರಿ ಸಿಂಪಲ್, ತುಂಬಾ ಈಸಿ. ಮತ್ತೆ ಸಾಕಷ್ಟು ಐಟಮ್ಸ್ ಅನ್ನ ಹಿಡ್ಸತ್ತೆ ಇದು. ನೋಡಿ, ಎಷ್ಟು ದೊಡ್ಡದಾಗಿದೆ, ಈ ರೀತಿಯಾಗಿ ಬಂದಿದೆ ಇದು. ಸೊ ನೋಡಿದ್ರಲ್ವಾ, ನಾನು ಇದುವರೆಗೂ ಹೊಸದಾಗಿ ಹೊಲ್ದಿರುವಂತ ಪ್ರಾಡಕ್ಟ್ಸ್ ಇವೆಲ್ಲವೂ ಆಗಿತ್ತು. ಹಿಂದೆ ಕೂಡ ನಾನು ಪ್ರೆಸೆಂಟೇಶನ್ ವಿಡಿಯೋಸ್ ಗಳನ್ನ ಸಾಕಷ್ಟು ಮಾಡಿದೀನಿ, ಒಂದು 5-6 ಇದೆ ಅಂತ ಅನ್ಸುತ್ತೆ. ನನ್ನ ಪ್ಲೇ ಲಿಸ್ಟ್ ಅಲ್ಲಿ ನಾನು ಪ್ರಾಡಕ್ಟ್ಸ್ ಶೋಕೇಸ್ ಅಂತ ಒಂದು ಪ್ಲೇ ಲಿಸ್ಟ್ ಅನ್ನು ಮಾಡಿದೀನಿ. ಅಲ್ಲಿ ನೀವು ಹೋದ್ರೆ ಡೇ 1 ಇಂದ ಅಂದ್ರೆ ಫಸ್ಟ್ ವಿಡಿಯೋದಿಂದ ಇದುವರೆಗೂ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಅನ್ನ ಮಾಡಿದೀನಿ ಎಲ್ಲಾ ವಿಡಿಯೋಸ್ ಅನ್ನು ಅದರಲ್ಲಿ ಶೋಕೇಸ್ ಮಾಡ್ತಾ ಇದ್ದೀನಿ. ಹಾಗೆ ಆ ಎಲ್ಲಾ ಪ್ರಾಡಕ್ಟ್ಸ್ ನ ವಿಡಿಯೋ ಲಿಂಕ್ ಕೂಡ ನಾನು ಅಲ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ನೀವು ಪ್ರಾಡಕ್ಟ್ ಕೂಡ ನೋಡಬಹುದು, ಅಲ್ಲೇ ಅದನ್ನ ಹೇಗ್ ಮಾಡೋದು ಅನ್ನೋದನ್ನು ಕೂಡ ತಿಳ್ಕೊಳ್ಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸೋ ಟೈಮ್ ಬಂದಿದೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಹಾಗೆ ಸ್ಟಿಚಿಂಗ್ ಅಲ್ಲಿ ಆಸಕ್ತಿ ಇರೋರಿಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.